ಅಜ್ಜಿ ಮತ್ತು ಪುಟಾಣಿ ಅಪ್ಪುಗೆ. ಒಂದು ಮನೆಯಲ್ಲಿ ಒಳ್ಳೆಯ ಅಜ್ಜಿ ಇದ್ದಳು. ಆದರೆ ಅವಳಿಗೆ ತುಂಬಾ ಹುಷಾರಿರಲಿಲ್ಲ. ಅವಳು ಹಾಸಿಗೆಯಲ್ಲೇ ಮಲಗಿದ್ದಳು. ವೈದ್ಯರು ಬಂದು ನೋಡಿದರು. ಆದರೆ ಅವರು ದುಃಖದಿಂದ ತಲೆತೂಗಿ, ಇವರಿಗೆ ಹುಷಾರು ಮಾಡುವುದು ಕಷ್ಟ. ಇವರನ್ನು ಮನೆಗೆ ಕರೆದುಕೊಂಡು ಹೋಗಿ ಎಂದರು. ಅಜ್ಜಿಯ ಮಗ ಮತ್ತು ಸೊಸೆ ಆಫೀಸ್ ಕೆಲಸದಲ್ಲಿ ತುಂಬಾ ಬಿಜಿ. ಅದಕ್ಕೆ ಅವರು ಅಜ್ಜಿಯನ್ನು ನೋಡಿಕೊಳ್ಳಲು ಒಬ್ಬ ನರ್ಸ್ ಅಕ್ಕನನ್ನು ನೇಮಿಸಿದರು. ಆದರೆ ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ಪುಟಾಣಿ ಮೊಮ್ಮಗ ರಜೆಗೆಂದು ಮನೆಗೆ ಬಂದ. ಅಜ್ಜಿ ಕೋಣೆಯೊಳಗೆ ಹೋಗಿ ನೋಡಿದರೆ ಅಜ್ಜಿ ತುಂಬಾ ಸಪ್ಪೆ ಮುಖ ಮಾಡಿಕೊಂಡು ಮಲಗಿದ್ದಳು. ಅವನು ಅಜ್ಜಿಯ ತಲೆ ಮೇಲೆ ತನ್ನ ಚಿಕ್ಕ ಕೈಯಿಂದ ನೇವರಿಸಿದ. ನಿಂಗೆ ಏನೂ ಆಗಿಲ್ಲ ಅಜ್ಜಿ, ಬೇಗ ಎದ್ದು ಓಡಾಡುತ್ತೀಯ, ನನ್ನ ಮಾತು ಕೇಳು ಎಂದು ಅವನು ತನ್ನ ಮುದ್ದು ಮಾತಿನಲ್ಲಿ ಹೇಳಿದ. ಅಜ್ಜಿಗೆ ತುಂಬಾ ದಿನಗಳ ನಂತರ ನಗು ಬಂತು. ಆ ಪುಟ್ಟ ಮಾತಿಗೆ ಅಜ್ಜಿಗೆ ನಾನು ಇನ್ನೂ ಬದುಕಬೇಕು ಎಂಬ ಧೈರ್ಯ ಬಂತು. ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಬಂದ ಮಗು ಅಜ್ಜಿ ಕೈ ಹಿಡಿದು ಕೇಳಿತು, ಅಜ್ಜಿ, ನೀನು ತುಂಬಾ ರುಚಿಯಾಗಿ ಅಡುಗೆ ಮಾಡ್ತೀಯಂತೆ. ನನಗೆ ಆ ಅಡುಗೆ ಮಾಡಿ ಕೈತುತ್ತು ತಿನ್ನಿಸೋದಿಲ್ವಾ? ಇದನ್ನು ಕೇಳಿದ ನರ್ಸ್ ಅಕ್ಕ ಕೋಪದಿಂದ, ಅವರಿಗೆ ಹುಷಾರಿಲ್ಲ, ಸುಮ್ಮನೆ ಆಚೆ ಹೋಗು ಎಂದಳು. ಆದರೆ ಅಜ್ಜಿ ಕಣ್ಣಿನಿಂದಲೇ ನರ್ಸ್ ಅಕ್ಕನಿಗೆ ಬೇಡ ಎಂದು ಸನ್ನೆ ಮಾಡಿದಳು. ಮರುದಿನ ಅಜ್ಜಿ ಸ್ವಲ್ಪ ಖುಷಿಯಾಗಿ ಎದ್ದಳು. ನರ್ಸ್ ಅಕ್ಕನ ಸಹಾಯದಿಂದ ಸ್ನಾನ ಮಾಡಿದಳು. ನಂತರ ಅವಳು ತುಂಬಾ ಇಷ್ಟಪಟ್ಟು ಅಡುಗೆ ಮನೆಗೆ ಹೋದಳು. ನರ್ಸ್ ಅಕ್ಕನಿಂದ ಸ್ವಲ್ಪ ಸಹಾಯ ತೆಗೆದುಕೊಂಡು ಪ್ರೀತಿಯಿಂದ ಊಟ ತಯಾರಿಸಿದಳು. ನಂತರ ತನ್ನ ಚಿನ್ನದ ಮೊಮ್ಮಗನನ್ನು ನೆಲದ ಮೇಲೆ ಕೂರಿಸಿ ತನ್ನ ಕೈಯಿಂದಲೇ ಅವನಿಗೆ ಊಟದ ತುತ್ತುಗಳನ್ನು ತಿನ್ನಿಸಿದಳು. ಆದರೆ ಊಟ ತಿನ್ನಿಸುವಾಗ ಅಜ್ಜಿಯ ಕಣ್ಣುಗಳಲ್ಲಿ ನೀರು ಬಂತು. ಅಜ್ಜಿ, ಯಾಕೆ ಅಳುತ್ತಾ ಇದ್ದೀಯಾ ಎಂದು ಮಗು ಕೇಳಿತು. ಅಜ್ಜಿ ನಿಧಾನವಾಗಿ ಹೇಳಿದಳು, ಏನಿಲ್ಲ ಮಗು, ನಿನ್ನ ಅಪ್ಪನಿಗೂ ಚಿಕ್ಕವನಿದ್ದಾಗ ಹೀಗೆಯೇ ಕೈತುತ್ತು ಕೊಡ್ತಿದ್ದೆ. ಆದರೆ ಈಗ ನಿನ್ನಪ್ಪನಿಗೆ ದುಡ್ಡು ಮಾತ್ರ ಮುಖ್ಯವಾಗಿದೆ. ಹುಷಾರಿಲ್ಲದ ಅಮ್ಮನ ಹತ್ತಿರ ಮಾತನಾಡಲು ಅವರಿಗೆ ಪುರುಸೊತ್ತಿಲ್ಲ ಕಣಪ್ಪ. ಆಗ ಆ ಪುಟಾಣಿ ಮೊಮ್ಮಗ ಅಜ್ಜಿಯ ಸಣ್ಣಗಾದ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅವನು ಪ್ರೀತಿಯಿಂದ ಅಜ್ಜಿಗೆ ಭರವಸೆ ಕೊಟ್ಟ, ನಾನು ಹಾಸ್ಟೆಲ್ಗೆ ಹೋಗೋಲ್ಲ, ಇಲ್ಲೇ ನಿಮ್ಮ ಜೊತೆ ಇರುತ್ತೇನೆ, ಚೆನ್ನಾಗಿ ಓದುತ್ತೇನೆ, ನಾನೇ ನಿಮಗೆ ಔಷಧ ಕೊಟ್ಟು ಬೇಗನೆ ಹುಷಾರು ಮಾಡುತ್ತೇನೆ. ಈ ಪ್ರೀತಿಯ ಅಪ್ಪುಗೆಯ ಮಾತುಗಳಿಗೆ, ಆ ಪ್ರೀತಿಯ ಸ್ಪರ್ಶಕ್ಕೆ ವೈದ್ಯರು ಕಷ್ಟ ಎಂದಿದ್ದ ಅಜ್ಜಿ ಸಂತೋಷದಿಂದ ಗೆದ್ದುಬಿಟ್ಟಳು. ನೆನಪಿಡಿ ಮಕ್ಕಳೇ, ಹಣಕ್ಕಿಂತ ದೊಡ್ಡ ದೊಡ್ಡ ವಸ್ತುಗಳಿಗಿಂತ ನಮ್ಮ ಸಂಬಂಧಗಳು ಮತ್ತು ಪ್ರೀತಿಯೇ ತುಂಬಾ ಶಕ್ತಿಶಾಲಿ. ನಮಗೆ ಹುಷಾರಿಲ್ಲದಿದ್ದಾಗ ಅಥವಾ ದುಃಖವಾದಾಗ ಒಂದು ಪ್ರೀತಿಯ ಮಾತು, ಒಂದು ಸಣ್ಣ ಸಹಾಯ ಇದೇ ಜೀವನಕ್ಕೆ ಬೆಳಕು ಕೊಡುತ್ತದೆ. ನಾವು ದುಃಖಪಡುವುದನ್ನು ಬಿಟ್ಟು ಎಲ್ಲರೊಂದಿಗೆ ನಗು ನಗುತ್ತಾ ಬಾಳಿದರೆ ಅದೇ ಜೀವನದ ನಿಜವಾದ ಸಂತೋಷ. ಏಕೆಂದರೆ ದೇವರು ನಮಗೆ ಜೀವನವನ್ನು ಕೊಟ್ಟಿರೋದು ಅದಕ್ಕೆ ಪ್ರೀತಿ ಮತ್ತು ಅರ್ಥವನ್ನು ತುಂಬಲು.